ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮೈಸೂರು ದಸರಾದ ಸಂದರ್ಭದಲ್ಲಿ ಹೊಟ್ಟೆಪಾಡಿಗೆ ಅಂತೇಳಿ ಅಲೆಮಾರಿ ಕುಟುಂಬದಿಂದ ಬಲೂನ್ ಮಾರೋದಕ್ಕೆ ಅಂತ ಬಂದಂತಹ ಕುಟುಂಬದ ಬಾಲಕಿಯ ಅತ್ಯಾಚಾರ ಮತ್ತು ಹತ್ಯೆಯಾಗಿದೆ. ಜೈಲಿನಿಂದ ಹೊರಬಂದ ಕ್ರೂರಿಯೊಬ್ಬ ಅತ್ಯಾಚಾರ ಎಸಗಿ ಜೀವ ತೆಗೆದಿದ್ದಾನೆ. ಇನ್ನೊಂದು ಕಡೆಯಲ್ಲಿ ವಿಶ್ವವಿಖ್ಯಾತ ಮೈಸೂರು ಅರಮನೆ ಮುಂದೆ ರೌಡಿ ಶೀಟರ್ನ ಬರ್ಬರ ಕೊಲೆ ಕೂಡ ನಡೆದಿತ್ತು. ಈ ಎರಡೂ ಘಟನೆಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಸರ್ಕಾರವನ್ನು ಪ್ರಶ್ನಿಸತೊಡಗಿದ್ದಾರೆ. ಪ್ರತಿಪಕ್ಷಗಳ ಆರೋಪಗಳ ಬೆನ್ನಲ್ಲೇ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಬಲೂನನ್ನ ಮಾರಾಟ ಮಾಡುತ್ತಿದ್ದು ಬಂದು ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡ್ತಾನೆ ಅಂತಂದ್ರೆ ಏನ್ ಹೇಳಬೇಕು? ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಮೈಸೂರಿನಲ್ಲಿ ಬಾಲಕಿ ಮೇಲೆ ನಡೆದಂತ ಅತ್ಯಾಚಾರ ಹೇಯ ಕೃತ್ಯ. ಅಪ್ರಾಪ್ತ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ ಆಗುತ್ತೆ. ಇದ್ರ ಸಂಬಂಧವಾಗಿ ನಾವು ಆರೋಪಿನ ಅರೆಸ್ಟ್ ಮಾಡಿದ್ದೀವಿ. ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದೇ ಖ್ಯಾತಿ ಹೊಂದಿರುವ ನಗರ ಮೈಸೂರು. ಪ್ರತಿ ವರ್ಷ ಆಚರಿಸುವ ಮೈಸೂರು ದಸರಾ ಇಡೀ ದೇಶಕ್ಕೆ ಮಾದರಿ. ಅಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ತನ್ನೆಡೆಗೆ ಸೆಳೆಯುತ್ತದೆ. ಆದರೆ ಈ ವರ್ಷದ ದಸರಾ ಮುಗಿಯುತ್ತಿದ್ದಂತೆ ಸಾಂಸ್ಕೃತಿಕ ನಗರಿಗೆ ಕಪ್ಪು ಮಸಿ ಬಳಿಯೋ ಕೃತ್ಯಗಳು ಆಗಿಬಿಟ್ಟಿವೆ. ದಸರಾದ ಆಸುಪಾಸಿನಲ್ಲೇ ಸಂಭವಿಸಿರುವ ಕುಕೃತ್ಯಗಳು ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. ದಸರಾ ಮುಗಿದು ವಾರವೂ ಕಳೆದಿಲ್ಲ, ಅರಮನೆ ಮುಂದೆಯೇ ಗಿಲ್ಕಿ ವೆಂಕಟೇಶ್ ಎಂಬಾತನ ಕೊಲೆಯಾಗಿದೆ. ಹಾಡಹಗಲೇ ನಡುರಸ್ತೆಯಲ್ಲೇ ಕೊಚ್ಚಿಕೊಂದಿದ್ರು ಪಾತಕಿಗಳು. ಕಾರಿನಲ್ಲಿದ್ದ ವೆಂಕಟೇಶ್ ಮೇಲೆ ಅರಮನೆ ಮುಂದೆ ಲಾಂಗುಗಳಿಂದ ದಾಳಿ ಮಾಡಲಾಗಿತ್ತು. ಕ್ಯಾತ್ಮಾರ್ನಹಳ್ಳಿ ರೌಡಿ ಶೀಟರ್ ಕಾರ್ತಿಕ್ಗೂ ವೆಂಕಟೇಶ್ಗೂ ಸಂಪರ್ಕವಿದ್ದು, ಕಾರ್ತಿಕ್ ಕೊಲೆ ದ್ವೇಷದಿಂದಲೇ ಗಿಲ್ಕಿ ವೆಂಕಟೇಶ್ ಹತ್ಯೆಯಾಗಿದೆ. ಈ ಸಂಬಂಧ 6 ಮಂದಿಯನ್ನ ಬಂಧಿಸಲಾಗಿದೆ. ಕೊಲೆಯಿಂದ ಬೆಚ್ಚಿ ಬಿದ್ದಿರುವಾಗಲೇ ಮತ್ತೊಂದು ಆಘಾತಕಾರಿ ಘಟನೆ ನಡೆದಿದೆ. ಹಕ್ಕಿಪಿಕ್ಕಿ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಮೈಸೂರಿನ ಕಾನೂನು ಸುವ್ಯವಸ್ಥೆಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಗಿಲ್ಕಿ ವೆಂಕಟೇಶ್ ಕೊಲೆ ನಡೆದ ಸ್ಥಳದ ಸಮೀಪವೇ ದಸರಾ ದಿನಗಳಲ್ಲಿ ಬಲೂನು ಮಾರುತ್ತಿದ್ದ ಬಾಲಕಿಯ ಕೊಲೆಯಾಗಿದೆ. ಮಲಗಿದ್ದ ಮಗುವನ್ನ ಎತ್ತೊಯ್ದು ರೇಪ್ ಮಾಡಿ ಮರ್ಡರ್ ಮಾಡಿದ್ದು ಕೂಡ ಕಳವಳಕಾರಿ. ಇನ್ನು ಆಯುಧ ಪೂಜೆ ದಿನವೂ ಪುಡಿರೌಡಿಗಳು ಅಟ್ಟಹಾಸ ಮೆರೆದಿದ್ರು. ಬಂಬು ಬಜಾರ್ನ ಶನೇಶ್ವರ ದೇವಸ್ಥಾನದ ಬಳಿ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಪುಡಿರೌಡಿಗಳು. ದಸರಾಗೂ ಮುನ್ನ ಇಡೀ ದೇಶವೇ ನೋಡುವಂಥ ಡ್ರಗ್ಸ್ ಜಾಲವೊಂದು ಮೈಸೂರಿನಲ್ಲಿ ಪತ್ತೆಯಾಗಿತ್ತು. ರಿಂಗ್ ರೋಡ್ನ ಗೋದಾಮಿನಲ್ಲಿ ಡ್ರಗ್ಸ್ ಸೀಸ್ ಆಗಿತ್ತು. ಮಹಾರಾಷ್ಟ್ರದಿಂದ ಪಾರ್ಸೆಲ್ ಬಂದಿದ್ದ 390 ಕೋಟಿ ರೂಪಾಯಿ ಮೌಲ್ಯದ 192 ಕೆಜಿ ಎಂಡಿಎಂಎ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿತ್ತು. ಅದಲ್ಲದೆ ಇಸ್ಪೀಟ್ ದಂಧೆ, ಮಟ್ಕಾ ದಂಧೆ ಕೂಡ ಅಲ್ಲಲ್ಲಿ ಪತ್ತೆಯಾಗುತ್ತಲೇ ಇದ್ದು ಹಲವರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಕೊಲೆಗಳಾದ ಮೇಲೆ ಪೊಲೀಸರೇನೋ ತ್ವರಿತವಾಗಿ ಕ್ರಮಕ್ಕೆ ಮುಂದಾಗುತ್ತಿದ್ದಾರೆ. ಅಮಾಯಕ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನ ಒಂದೇ ದಿನದ ಅಂತರದಲ್ಲಿ ಬಂಧಿಸಿದ್ದಾರೆ. ಕೊಳ್ಳೆಗಾಲದಲ್ಲಿ ಕಾರ್ತಿಕ್ನ ಅರೆಸ್ಟ್ ಮಾಡಲಾಗಿದ್ದು, ಪೊಲೀಸರ ಮೇಲೆ ದಾಳಿಗೆ ಯತ್ನಿಸಿದ ಕಾರಣಕ್ಕೆ ಕಾಲಿಗೆ ಗುಂಡು ನುಗ್ಗಿಸಲಾಗಿದೆ. ಒಂದು ಅಪ್ರಾಪ್ತ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ ಆಗುತ್ತೆ. ಅದ್ರ ಬಗ್ಗೆ ನಜರ್ಬಾದಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ, ಪೋಕ್ಸೋ ಆ್ಯಕ್ಟ್ ಅಂಡರ್, ಮತ್ತು ರೇಪ್ ಮತ್ತು ಮರ್ಡರಲ್ಲಿ. ಇದ್ರ ಸಂಬಂಧವಾಗಿ ನಾವು ಆರೋಪಿನ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿಬಿಟ್ಟು ಏನು ಫರ್ದರ್ ಪ್ರೊಸೀಜರ್ ಇದೆ ಅದನ್ನು ಮಾಡ್ತಾ ಇದ್ದೀವಿ. ಇದೇ ವೇಳೆ ಮೈಸೂರು ಅರಮನೆ ಬಳಿಯಲ್ಲೇ ಹತ್ಯೆಗೀಡಾಗಿದ್ದ ಗಿಲ್ಕಿ ವೆಂಕಟೇಶ್ ಕೊಲೆ ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದ್ದು, ಅದೊಂದು ಪ್ರತೀಕಾರದ ಕೊಲೆಯೇ ಎಂಬ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ನಜರ್ಬಾದ್ ಲಿಮಿಟ್ಸಲ್ಲಿ, ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರೋ ಜ್ವಾಲಾಮುಖಿ ಸರ್ಕಲಲ್ಲಿ ಒಂದು ಮರ್ಡರ್ ಆಗುತ್ತೆ. ಅದ್ರ ಬಗ್ಗೆ ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ. ಅದರಲ್ಲಿ ಡಿಸೀಸ್ಡ್ ವೆಂಕಟೇಶ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಇದ್ರ ಪ್ರಕರಣನ ನಾವು ತನಿಖೆ ಕೈಗೊಟ್ಟಿಕೊಂಡು ಈ ಘಟನೆಯಲ್ಲಿ, ಈ ಕೇಸಲ್ಲಿ 6 ಜನ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಈ ಮಧ್ಯೆ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಕಳವಳ ವ್ಯಕ್ತಪಡಿಸಿದ್ದಾರೆ. ನಾಗರಿಕ ಸಮಾಜ ಇಂತಹ ಹೀನ ಕೃತ್ಯಗಳನ್ನು ಖಂಡಿಸಬೇಕು ಎಂದಿದ್ದಾರೆ.
ಮೈಸೂರಿನಲ್ಲಿ ಒಂದು ಬಾಲಕಿ ಮೇಲೆ ನಡೆದಂಥ ಅತ್ಯಾಚಾರ ಹೇಯ ಕೃತ್ಯ, ಅದನ್ನು ಉಗ್ರವಾಗಿ ಖಂಡಿಸ್ತೇನೆ. ನನಗೂ ತುಂಬ ಮನಸ್ಸಿಗೆ ನೋವಾಗಿದೆ. ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಐ ಆಮ್ ಡೀಪ್ಲಿ ಹರ್ಟ್. ಐ ಕಂಡೆಮ್ ದಿಸ್ ಇನ್ಸಿಡೆಂಟ್. ಈ ಥರದವ್ರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು ಕಾನೂನು ಇದರಲ್ಲಿ. ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಏನಾಯಿತು? ಪೊಲೀಸರ ಕೈಕಟ್ಟಿ ಹಾಕಿದೆಯಾ ಸರ್ಕಾರ? ಮೈಸೂರಿನ ಸಾಲು ಸಾಲು ಅಪರಾಧ ಕೃತ್ಯಗಳು ಇದೀಗ ಪ್ರತಿಪಕ್ಷಗಳಿಗೆ ಆಹಾರವಾಗುತ್ತಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಹಾಲಿ ಸಂಸದ ಯದುವೀರ್ ಒಡೆಯರ್ ಸಾಲು ಸಾಲು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ರಾಜ್ಯ ಸರ್ಕಾರ, ಸಿಎಂ, ಉಸ್ತುವಾರಿ ಸಚಿವರ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸರ ಕೈಕಟ್ಟಿ ಹಾಕಿರುವ ರಾಜಕಾರಣಿಗಳು ಪ್ರೋಟೋಕಾಲ್ ಸೆಲ್ಯೂಟ್ಗಷ್ಟೇ ಸೀಮಿತಗೊಳಿಸಿದ್ದಾರೆ ಅಂತ ಟೀಕಿಸಿದ್ದಾರೆ. ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ, ಸೆಲ್ಯೂಟ್ ಹೊಡೆಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದಾವೆ. ಸಿದ್ದರಾಮಯ್ಯನವರು ನೀವಾದ್ರೂ ಏನ್ ಮಾಡ್ತಾ ಇದ್ರಿ? ಏನ್ ನಿಮಗೆ ಅಂತಃಕರಣನ ಇಲ್ದಂಗ ಆಗೋಯ್ತಾ? ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಕಾಂಗ್ರೆಸ್ಗೆ ಹೋದಾದ ಕೂಡಲೇ ನಿಮ್ ಒಳಗಡೆ ಇರುವಂತ ಸಂವೇದನೆ ಕಳ್ಕೊಂಡಿದ್ದೀರಾ ಸರ್. ಏನಾಗಿದೆ ಮೈಸೂರಲ್ಲಿ? ಏನ್ ನಿಮಗೆ ಸೆಲ್ಯೂಟ್ ಹೊಡೆಯೋದಕ್ಕೆ ಪೊಲೀಸರನ್ನ ಇಟ್ಕೊಂಡಿದ್ದೀರಾ ನೀವು? ದುರಂತವೆಂದ್ರೆ ನಾವು ಈ ಒಂದು ಸಣ್ಣ ಹುಡುಗಿ, ಅಪ್ರಾಪ್ತ ಹುಡುಗಿ ಬಲೂನ್ ಮಾರಾಟ ಮಾಡೋಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು. ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟ್. ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಡಾಕ್ಟರ್ ಯತೀಂದ್ರ ವರ್ಗಾವಣೆ ಮಿನಿಸ್ಟರ್, ಸಿಎಂ ಕುಟುಂಬದ ವಿರುದ್ಧ ಮುಗಿಬಿದ್ದ ಸಿಂಹ. ಮೈಸೂರಿನ ಅಪರಾಧಿ ಕೃತ್ಯಗಳ ನಂತರ ಯತೀಂದ್ರ ವಿರುದ್ಧ ಪ್ರತಾಪ್ ಆರೋಪ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರ ವರ್ಗಾವಣೆ ಮಿನಿಸ್ಟರ್ ಆಗಿದ್ದಾರೆಂದು ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ವರ್ಗಾವಣೆಗಷ್ಟೇ ಆದ್ಯತೆ ನೀಡಿದ್ರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸಿಂಹ ಹಾಗೆ ಆರೋಪ ಮಾಡುತ್ತಲೇ ಕಾಂಗ್ರೆಸ್ ನಾಯಕರು ಪುಂಖಾನುಪುಂಖವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್, ಇವರು ವರ್ಗಾವಣೆ ಖಾತೆ ಸಚಿವರು. ಇವರು ಯಾವ ವರ್ಗಾವಣೆ ಆಗ್ಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗ್ಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ನಿಮ್ ಬರೀ ಕಲೆಕ್ಷನ್ ಅಷ್ಟೇನಾ? ಯಾರು ಜಾಸ್ತಿ? ಡಿಕೆ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಸಿದ್ದರಾಮಯ್ಯನವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ? ಈಸ್ ಎ ರೆಪ್ರೆಸೆಂಟೇಟಿವ್ ಕೊಡ್ತಾರವರು. ಇದನ್ನು ನಮ್ಮ ಪ್ರತಾಪ್ ಸಿಂಹ ಅವರು MP ಆಗಿ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಮಗ ಸುನೀಲ್ ಬೋಸಿಂದ ಹಿಡಿದು ಎಲ್ಲರೂ ಪ್ರತಿನಿಧಿಗಳು ಹೇಳ್ತಾರೆ. ಅಂತಿಮವಾಗಿ ಮಾಡೋದು ಸರ್ಕಾರ. ಹೀಗಾಗಿ ಆಧಾರ ಇಲ್ಲದೇ, ಸಾಕ್ಷಿ ಇಲ್ಲದೆ ಹೇಳ್ತಕ್ಕಂಥದ್ದು ಅದು ಶೋಭಿತರದಲ್ಲ. ಈ ಮಧ್ಯೆ ಮೈಸೂರಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ MLC ಸಿಟಿ ರವಿ ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ತವರಲ್ಲೇ ರೇಪ್ ಅಂಡ್ ಮರ್ಡರ್ ಆಗಿರೋದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದಕ್ಕೆ ಕೈಗನ್ನಡಿ ಎಂದು ಕೆಣಕಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಒಂದು ಕೈಗನ್ನಡಿ ಅಂತ ಹೇಳ್ಬೋದು ನಾವು. ಅದಕ್ಕೆ ರಾಜ್ಯ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಕೈಗನ್ನಡಿ. ಇಷ್ಟು ದಿನ ಇಡೀ ರಾಜ್ಯದಲ್ಲಿ ನಡೀತಾ ಇತ್ತು, ಈಗ ಮುಖ್ಯಮಂತ್ರಿಗಳು ಕ್ಷೇತ್ರದಲ್ಲೇ ನಡೀತದೆ ಅಂದರೆ ಇವರು ದುರ್ಬಲ ಮುಖ್ಯಮಂತ್ರಿ. ಟ್ರಾನ್ಸ್ಫರ್ ದಂಧೆಯಾಗಿ ಬದಲಾಗಿದೆ. ಎಥಿಕ್ಸ್ಲೆಸ್ ಅಂದರೆ ಅವನು ಕೊಟ್ಟರೆ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಮಾವನ ಕಡೆ, ಕೊನೆಗೆ 6 ಕೊಟ್ಟವನ್ನು 3 ಕೊಟ್ಟವನ್ನು ಬಿಟ್ಟು 9 ಕೊಟ್ಟವನ ಕಡೆಗೆ ಹೋಗುವಂಥದ್ದು. ಮತ್ತು ಕೊಟ್ಟವನು ದುಡ್ಡನ್ನು ವಾಪಸ್ ಕೊಡದೇ ಇರತಕ್ಕಂಥ ಒಂದು ಎಥಿಕ್ಸೇ ಇಲ್ಲದೆ ಇರತಕ್ಕಂಥ ದಂಧೆಯಾಗಿ, ಎಥಿಕ್ಸ್ಲೆಸ್ ದಂಧೆಯಾಗಿ ಈ ಸರ್ಕಾರದ ಅವಧಿಯಲ್ಲಿ ಬದಲಾಗಿರೋದು ಸತ್ಯ. ಹೀಗೆ ಬಿಜೆಪಿ ನಾಯಕರೆಲ್ಲರೂ ಸರ್ಕಾರದ ವಿರುದ್ಧ ಮುಗಿಬೀಳುತ್ತಿರುವಾಗಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ಮೈಸೂರಿನಲ್ಲಿ ಸರಣಿ ಕೊಲೆ, ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾಳೆ ಮೈಸೂರಿನಲ್ಲೇ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಲಾಗ್ತಿದೆ. ಕೊಲೆ ಪ್ರಕರಣ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಿಗಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಏನೇ ಆಗಲಿ, ಮೈಸೂರಿನಲ್ಲಿ ಒಂದರ ಹಿಂದೆ ಮತ್ತೊಂದು ಎಂಬಂತೆ ನಡೆದಿರುವ ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಅಲ್ಲದೆ ಮುಂದೆಂದೂ ಇಂತಹ ಕ್ರೈಮ್ ನಡೆಯದಂತೆ ತಡಿಬೇಕು ಎನ್ನುವುದೇ ಜನರ ಆಗ್ರಹ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.